ಹಳ್ಳ ಹಿಡಿತಿರೋ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ. ಕೋಟಿ ಕೋಟಿ ಅನುದಾನ ನೀಡಿದ್ರೂ ಸೇವೆ ಮರೀಚಿಕೆ. ಅನ್ನದಾತನ ನೆರವಿಗೆ ಬರಬೇಕಿದ್ದ ಯೋಜನೆ ನೆಪ ಮಾತ್ರಕ್ಕೆ. ಪ್ರಯೋಜನಕ್ಕೆ ಬರದ ಪ್ರತಿ ತಾಲೂಕಿಗೆ ನೀಡಿರುವ ಪಶು ಆಂಬ್ಯುಲೆನ್ಸ್. ನಾಯಿ ಬಿಟ್ರೆ ಬೇರೆ ಯಾವುದೇ ಪ್ರಾಣಿಗೂ ಜಾಗ ಇಲ್ಲದ ವಾಹನ. ಕಾಟಾಚಾರಕ್ಕೆ ಎಂಬಂತೆ ಆಂಬ್ಯುಲೆನ್ಸ್ ಸೇವೆ ನೀಡಿರೋ ಸರ್ಕಾರ. ರೈತರ ಮನೆ ಬಾಗಿಲಿಗೆ ತೆರಳಿ ಪಶುಗಳಿಗೆ ಸಕಾಲದಲ್ಲಿ ತುರ್ತು ಚಿಕಿತ್ಸೆ ಕೊಡಬೇಕು ಎಂಬ ಮಹೋನ್ನತ ಉದ್ದೇಶದಿಂದ ಜಾರಿಗೊಂಡ ಕೇಂದ್ರ ಸರ್ಕಾರದ ಪಶು ಸಂಜೀವಿನಿ ಯೋಜನೆ ಹಳ್ಳ ಹಿಡಿದಿದೆ. ಅನ್ನದಾತನ ನೆರವಿಗೆ ಬಂದು ಕಾಯಕಲ್ಪ ನೀಡಬೇಕಿದ್ದ ಯೋಜನೆ ರೈತರಿಗೆ ತಿಳಿಯದಂತಾಗಿದೆ. ಸುಮಾರು 1 ವರ್ಷದಿಂದಲೂ ನಿಂತಲ್ಲೇ ನಿಂತು ತುಕ್ಕು ಹಿಡಿದು ಹಾಳಾಗಿರುವ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಪಶು ಸಂಜೀವಿನಿ ಇದ್ರೂ ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ರೈತರು ಪರಿತಪಿಸುವಂತಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಸುಗಳ ನೋವಿಗೆ ಧಾವಿಸದ ಆಂಬ್ಯುಲೆನ್ಸ್ ಸೇವೆ, ಇದ್ದು ಇಲ್ಲದಂತಾಗಿರುವ ಸರ್ಕಾರದ ಯೋಜನೆ. ಇದು ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ನೀಡಿರುವ ಪಶು ಚಿಕಿತ್ಸಾ ಯೋಜನೆಯ ಆಂಬ್ಯುಲೆನ್ಸ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿತ್ತು. ಪಶು ಸಂಜೀವಿನಿ ಯೋಜನೆ ಅಡಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಆಂಬ್ಯುಲೆನ್ಸ್ ನೀಡಲಾಗಿದೆ. ಆದರೆ ಈ ವಾಹನಗಳು ಈಗ ಕೆಲಸಕ್ಕೆ ಬಾರದ ಹಳೆ ಪಳೆಯುಳಿಕೆ ಆಗಿದೆ. ಆಧುನಿಕ ಶಸ್ತ್ರಚಿಕಿತ್ಸಾ ಘಟಕ, ಪ್ರಯೋಗಶಾಲೆ ಮತ್ತು ಸ್ಕ್ಯಾನಿಂಗ್ ಉಪಕರಣ ಇದ್ರೂ ರಾಸುಗಳನ್ನ ಮಲಗಿಸಲು ಸಾಧ್ಯವಿಲ್ಲದೆ ಪರದಾಡುವಂತಾಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಆಂಬ್ಯುಲೆನ್ಸ್ ವಾಹನಗಳು ತುಕ್ಕು ಹಿಡಿಯಲು ಶುರುವಾಗಿದೆ. ಇನ್ನು ಇಂತಹ ಆಂಬ್ಯುಲೆನ್ಸ್ ವಾಹನಗಳು ಇರೋದೇ ಅನ್ನದಾತರಿಗೆ ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮನುಷ್ಯರಿಗೆ ಎಷ್ಟೊಂದು ಆರೋಗ್ಯ ಮುಖ್ಯನೋ ಅದೇ ರೀತಿ ದನಕರುಗಳಿಗೂ ಕೂಡ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಮೊಬೈಲ್ ಸಿಸ್ಟಮ್ ರೀತಿಯಲ್ಲಿ ಒಂದು ವ್ಯಾನ್ ಅನ್ನು ಇವತ್ತು ಆಯಾ ತಾಲೂಕು ಜಿಲ್ಲೆಗಳಿಗೆ ಮಂಜೂರು ಮಾಡಿದೆ. ಇದು ಬಹಳಷ್ಟು ವರ್ಷಗಳ ಹೋರಾಟದ ಫಲದಿಂದ ಇವತ್ತು ಆಂಬ್ಯುಲೆನ್ಸ್ ಆಗಿದೆ. ಕಾರಣ ಯಾಕಂದರೆ ಕೆಲವೊಂದು ಹಸುಗಳು ನಾವು ಆರೋಗ್ಯದ ದೃಷ್ಟಿಯಲ್ಲಿ ಎತ್ಕೊಂಬರ್ಲಿಕ್ಕಾಗೋದಿಲ್ಲ, ಇಲ್ಲಿ ಹಾಸ್ಪಿಟ್ಲ್ ತರಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲೂ ಕೂಡ ಅವು ತಕ್ಕಮುಂದು ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮೊಬೈಲ್ ವ್ಯಾನನ್ನು ಸರ್ಕಾರ ಮಂಜೂರು ಮಾಡಿತು. ಯಾವ ಒಬ್ಬ ರೈತನಿಗೂ ಕೂಡ ಇದುವರೆಗೂ ವಿಷಯ ಗೊತ್ತಿಲ್ಲ. ರೈತರ ಮನೆ ಬಾಗಿಲಿಗೆ ತೆರಳಿ ಪಶುಗಳಿಗೆ ಸಕಾಲದಲ್ಲಿ ತುರ್ತು ಚಿಕಿತ್ಸೆ ಕೊಡಬೇಕು ಎಂಬ ಉದ್ದೇಶದಿಂದ ಜಾರಿಗೊಂಡ ಕೇಂದ್ರ ಸರ್ಕಾರದ ಪಶು ಸಂಜೀವಿನಿ ಯೋಜನೆ ಇದು. ಕೇಂದ್ರ ಸರ್ಕಾರದಿಂದ 44 ಕೋಟಿ ರು ಅನುದಾನದಲ್ಲಿ ರಾಜ್ಯಕ್ಕೆ ಒಟ್ಟು 290 ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗಳು ಮಂಜೂರಾಗಿದ್ದವು. 2022ರ ಜುಲೈನಲ್ಲಿ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಒಂದರಂತೆ ಆಂಬ್ಯುಲೆನ್ಸ್ ಸೇವೆ ನೀಡಿತ್ತು. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಿಗೂ ಒಂದೊಂದು ವಾಹನವನ್ನ ನೀಡಲಾಗಿದೆ. ಪಶು ಆಂಬ್ಯುಲೆನ್ಸ್ಗಳು ಆಸ್ಪತ್ರೆ ಅಂಗಳಕ್ಕೆ ಬಂದರೂ ರೈತರಿಗೆ ಸರಿಯಾದ ರೀತಿಯಲ್ಲಿ ಉಪಯೋಗವಾಗ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು 8 MVU ಘಟಕಗಳಿದೆ. ಅಂದರೆ ಮೊಬೈಲ್ ವೆಟರ್ನರಿ ಯೂನಿಟ್ಸ್, ಸಂಚಾರಿ ಪಶು ಚಿಕಿತ್ಸಾ ಘಟಕಗಳ ಕಾರ್ಯನಿರ್ವಹಿಸ್ತಾ ಇದೆ. ಸೊ 6 ತಾಲೂಕು, ಆಮೇಲೆ ಪ್ಲಸ್ ಮಂಚೇನಹಳ್ಳಿ ಒಂದು, ಚೇಳೂರು ಒಂದು. ಸೊ ಒಟ್ಟು 8 ಮೊಬೈಲ್ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದು ಜಿಲ್ಲೆಯಲ್ಲಿ ಓವರಾಲ್ ಉಸ್ತುವಾರಿ ಅಂತ ನಮಗೆ ಅಧಿಕಾರ ನೀಡಿರ್ತಾರೆ. ಇದರಲ್ಲಿ ಪ್ರತಿ ತಿಂಗಳ 5ನೇ ತಾರೀಕು ಆ ಜಿಲ್ಲಾ ಕೋಆರ್ಡಿನೇಟರ್ ಒಬ್ಬರು ಇರ್ತಾರೆ. ಅವರು ನಮಗೆ ಬಂದು ವರದಿ ನೀಡ್ತಾರೆ. ಯಾವ ತಾಲೂಕಲ್ಲಿ ಯಾವ ಆಂಬ್ಯುಲೆನ್ಸು ಎಷ್ಟು ಕೇಸ್ ನೋಡಿದೆ, ಆಮೇಲೆ ಅವ್ರಿಗೇನಾದರೂ ಸಮಸ್ಯೆಗಳಿದ್ರೆ ಅದನ್ನು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಅವ್ರಿಗೆ ಏನು ಮಾರ್ಗದರ್ಶನ ಬೇಕು ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಅದು ನಾವು ಸಾಲ್ವ್ ಮಾಡಿಕೊಡ್ತೀವಿ. 1962 ಸಂಖ್ಯೆಗೆ ಕರೆ ಮಾಡಿದ್ರೆ ಆಂಬ್ಯುಲೆನ್ಸ್ ಹಾಗೂ ವೈದ್ಯರು ಸ್ಥಳಕ್ಕೆ ಬರುವ ಯೋಜನೆ ಇದಾಗಿದೆ. ಸಿಬ್ಬಂದಿ ವೇತನ, ವಾಹನಗಳ ನಿರ್ವಹಣಾ ವೆಚ್ಚ ಸೇರಿ
ಪ್ರತಿ ವಾಹನಕ್ಕೆ ತಿಂಗಳಿಗೆ 1,56,000 ಅನುದಾನ ನಿಗದಿಪಡಿಸಲಾಗಿದೆ. ಈ ಲೆಕ್ಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ ಸುಮಾರು 12 ಲಕ್ಷ ರೂಪಾಯಿ ಪ್ರತಿ ತಿಂಗಳು ವೆಚ್ಚವಾಗ್ತಿದೆ. ಆದ್ರೆ ಉಪಯೋಗ ಮಾತ್ರ ಶೂನ್ಯವಾಗಿದೆ ಅನ್ನೋದು ರೈತರ ಅಳಲು. ಸರಿಯಾದ ಮಾಹಿತಿನೇ ಪಾಪ ರೈತ ಬಾಂಧವರಿಗಾಗಲಿ ರೈತರಿಗಾಗಲಿ ದೊರಕ್ತಾ ಇಲ್ಲ. ಈಗ ಆಂಬುಲೆನ್ಸ್ ಎಷ್ಟು ಮುಖ್ಯ ಅಂದರೆ ಇದ್ದಕ್ಕಿದ್ದಂಗೆ ದನ ಕರುಗಳು ದನ ಮೇಸ ಕಡೆ ಎಲ್ಲ ಕುಗ್ಗಿ ಬೀಳ್ತಾವೆ, ಕಾಲು ಕೈಯಲ್ಲಿ ನಿಶ್ಯಕ್ತವಾಗ್ತವೆ, ಅದನ್ನು ಸಾಗಾಟ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೊಂದ ಎಲ್ಲ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ 2 ಅವರಿಂದ 5 ಅವರ್ಗೆ ಬರ್ತಾನೆ, ಅನಾನ ಸ್ಥಿತಿಗೆ ಹೋಗಿ ಕುಂತ್ಬಿಟ್ಟಿದೆ. ಇವತ್ತು ನೋಡಿ ಮೊಬೈಲ್ ನಾವು ಇದುವರೆಗೂ ಕಣ್ಣಾರೆ ಕಂಡಿಲ್ಲ, ಮೊಬೈಲ್ ಸುಮ್ಮನೆ ವೇಸ್ಟ್ ಆಗಿ ಹಾಸ್ಪಿಟ್ಲ್ಗಳ ಎದುರುಗಡೆ ನಿಂತಿವೆ. ಅದರದ್ದು ವೆಚ್ಚ ಎಷ್ಟು, ಮತ್ತೊಂದೆಷ್ಟು, ಅದಕ್ಕೆ ಡ್ರೈವರು ಮತ್ತೊಬ್ಬರು ಎಲ್ಲ ಇರ್ತಾರೆ. ಅವು ಹಳ್ಳಿ ಮೇಲೆ ಓಡಾಡ್ತಾ ಇದ್ರೆ ಪ್ರತಿಯೊಬ್ಬರು ರೈತನು ಅದಕ್ಕೊಂದು ಮೆಸೇಜ್ ಕೊಡ್ತಾರೆ, ನಮ್ಗೆ ಈ ಥರ ಸಮಸ್ಯೆ ಆಗಿದೆ, ನೀವು ಬರಬೇಕು ಅಂತ ತಿಳುವಳಿಕೆ ಆದಾಗ ರೈತರಿಗೆ ಬಹಳ ಅನುಕೂಲ. ಅದು ಪಶು ಸಂಜೀವಿನಿ ಯೋಜನೆಗೆ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಅನುದಾನ ಬಳಕೆ ಮಾಡಲಾಗ್ತಿದೆ. ಆಂಬ್ಯುಲೆನ್ಸ್ಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನ 2023ರ ಏಪ್ರಿಲ್ನಲ್ಲಿ ಮುಂಬೈ ಮೂಲದ ಎಜುಸ್ಪಾರ್ಕ್ ಇಂಟರ್ನ್ಯಾಷನಲ್ ಖಾಸಗಿ ಕಂಪನಿಗೆ ಟೆಂಡರ್ ನೀಡಲಾಗಿದ್ದು, ಗುತ್ತಿಗೆದಾರರು ಅಗತ್ಯವಿರುವ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ. ಒಂದು ಆಂಬ್ಯುಲೆನ್ಸ್ಗೆ ಒಬ್ಬ ಡಾಕ್ಟರ್, ಒಬ್ಬ ವೆಟರ್ನರಿ ಅಸಿಸ್ಟೆಂಟ್ ಹಾಗೂ ಡ್ರೈವರ್ ಕಮ್ ಅಟೆಂಡರ್ ಅನ್ನ ನೀಡಲಾಗಿದೆ. ಈ ಸೇವೆಯು ತಾಲೂಕಿನ ಯಾವುದೇ ಭಾಗದ ರೈತರಿಗೆ ಉಪಯೋಗಕ್ಕೆ ಬರುತ್ತಿಲ್ಲ. 1962 ನಂಬರ್ಗೆ ಕರೆ ಮಾಡಿದರೆ ಅವರು ಸ್ಥಳಕ್ಕೆ ಬರಲು 2 ರಿಂದ 3 ಗಂಟೆಗಳ ಸಮಯ ತೆಗೆದುಕೊಳ್ತಾರೆ. ಅಷ್ಟೊತ್ತಿಗೆ ನಮ್ಮ ರಾಸುಗಳು ಸಾವನ್ನಪ್ಪಿರ್ತಾವೆ ಅನ್ನೋದು ರೈತರ ಅಳಲು. ನಾನು ನಮ್ಮ ತಾಲೂಕಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಅದು ಓಡಾಡಿದ ಕಂಡೇ ಇಲ್ಲ. ಸೊ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಬಂದು ನಿಂತಿರೋದನ್ನ ಸುಮಾರು ಒಂದು 10-15 ಸಾರಿ ನೋಡಿದ್ದೀನಿ ವಿನಃ ಹೊರಗಡೆ ಹೋಗಿದ್ದು ಎಲ್ಲೂ ನೋಡಲೇ ಇಲ್ಲ. ಇದೆಲ್ಲ ಒಂಥರ ದುಂದು ವೆಚ್ಚ ಮತ್ತು ಇವರ ಆಡಳಿತ ಅಧಿಕಾರಿಗಳಿಗೆ ಇದೊಂದು ಒಳ್ಳೆ ಇದು ಅಂತ ಅನಿಸುತ್ತೆ. ಈಗ ವ್ಯಾನ್ ಆಂಬುಲೆನ್ಸ್ ನಾನು ಸುಮಾರು ಸಾರಿ ನೋಡಿದ್ದೀನಿ, ಹೆಡ್ ಕ್ವಾರ್ಟ್ರಲ್ಲೇ ಇದೆ ಅದು. ಅದೆಲ್ಲ ಅದಕ್ಕೊಂದು ಮೇಲ್ವಿಚಾರಕರು, ಶುಶ್ರೂಷಕರು, ಡ್ರೈವರು ಮತ್ತು ಅದಕ್ಕೆ ಡೀಸೆಲ್ ಅದನ್ನೆಲ್ಲ ಇವರು ಅದು ದುರುಪಯೋಗ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ 44 ಕೋಟಿ ರು ಅನುದಾನದಲ್ಲಿ ರಾಜ್ಯಕ್ಕೆ ಒಟ್ಟು 290 ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗಳು ಮಂಜೂರಾಗಿದ್ದವು. 2022ರ ಜುಲೈನಲ್ಲಿ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಒಂದರಂತೆ ಆಂಬ್ಯುಲೆನ್ಸ್ ಸೇವೆ ನೀಡಿತ್ತು. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಿಗೂ ಒಂದೊಂದು ವಾಹನವನ್ನು ನೀಡಲಾಗಿದೆ. ಪಶು ಆಂಬ್ಯುಲೆನ್ಸ್ಗಳು ಆಸ್ಪತ್ರೆ ಅಂಗಳಕ್ಕೆ ಬಂದರೂ ರೈತರಿಗೆ ಸರಿಯಾದ ರೀತಿಯಲ್ಲಿ ಉಪಯೋಗವಾಗ್ತಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದೆ.